ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಮಿಸ್ಟರ್ ಜಯ ಬಾಲು. ಓಕೆ, ಸೊ ಏನು ಹೇಳಿದ್ರು ಇದ್ರ ಮೇಲೆ ಇಡಬೇಕು. ಸೊ ಈ ಗ್ಲಾಸ್ನ ತೆಗಿಬಾರ್ದು, ಬಿಸಿ ಇದ್ದಾಗ ಅದನ್ನು ತೆಗೆದು ಕ್ಲೀನ್ ಮಾಡೋಕೆ ಹೋಗ್ಬಾರ್ದು. ಪೂರ್ತಿ ತಣ್ಣಗಾದ್ಮೇಲೆ ತೆಗೆದು ಕ್ಲೀನ್ ಮಾಡಬೇಕು. ಸೊ ಏನು ಹಿಡಿದಿದ್ರು ಒಂದು ಪ್ಲೇಟು ಅಥವಾ ಕವರ್ಗೆ ಹಾಕಿ ಅದರಲ್ಲಿಡಿ, ಕ್ಲೋಸ್ ಮಾಡಿ. ಮೈಕ್ರೋ ಫಸ್ಟ್ ಆಪ್ಷನ್ ಮೈಕ್ರೋ ಬಂದು ಕುಕ್ಕಿಂಗ್ ಮಾಡೋದಕ್ಕೆ ಅಥವಾ ಆಲ್ರೆಡಿ ಮಾಡಿರೋ ಕುಕ್ಕಿಂಗ್ನ ರೀಹೀಟ್ ಮಾಡೋದಕ್ಕೆ. ಸೊ ಇದರಲ್ಲಿ ನೀವು ಟ್ಯಾಪ್ ಮಾಡಿದ್ರೆ ಇಲ್ಲಿ ವಾಟ್ಸ್ ಕಮ್ಮಿ ಆಗುತ್ತೆ. ಸೊ 800 ಇತ್ತು, 640 ಆಯಿತು, 480. ಸೊ ಇದು ಹೇಗೆ ಅಂದರೆ ಲೋ ಫ್ಲೇಮ್ ಹೈ ಫ್ಲೇಮ್ ಮಾಡ್ತಿರಲ್ಲ ನೀವು ಗ್ಯಾಸ್ಗಳಲ್ಲಿ, ಸೊ ಆ ಥರ ಬೈ ಡಿಫಾಲ್ಟ್ ಹೈ ಫ್ಲೇಮ್ ಬರುತ್ತೆ. ಸೊ ನಿಮಗೆ ಕಮ್ಮಿ ಬೇಕು ಅಂದರೆ ಕಮ್ಮಿ ಮಾಡ್ಬೋದು. ಅದನ್ನು ಕಮ್ಮಿ ಮಾಡ್ದಂಗೆಲ್ಲ ಸೊ ನಿಮಗೆ ನಿಧಾನಕ್ಕೆ ಕುಕ್ಕಿಂಗ್ ಆಗುತ್ತೆ. ಅಂದರೆ ನಿಧಾನಕ್ಕೆ ಸಣ್ಣ ಉರಿಲಿ ಬಿಸಿ ಮಾಡ್ತಿರಲ್ಲ, ಆ ಥರ ಇದ್ದಾಗ ನೀವು ಕಮ್ಮಿ ಮಾಡ್ಕೊಬೋದು. ಸೊ ಅದರ್ವೈಸ್ ಬೈ ಡಿಫಾಲ್ಟ್ ಅದು 800 ವಾಟ್ಸೇ ಬರುತ್ತೆ. ಸೊ ನೀವು ಮೈಕ್ರೋ ಸೆಲೆಕ್ಟ್ ಮಾಡ್ಕೊಳ್ಳಿ, ಟೈಮ್ ಸೆಲೆಕ್ಟ್ ಮಾಡ್ಕೊಳ್ಳಿ, ನಿಮ್ಗೆ ಎಷ್ಟು ಬೇಕಂತ. 10 ಸೆಕೆಂಡ್, 1 ಮಿನಿಟ್, 10 ಮಿನಿಟ್ವರೆಗೂ ಟೈಮ್ ಇರುತ್ತೆ. ಸೊ ನೀವು ಎಷ್ಟು ಬೇಕು ಟೈಮ್ ಆ್ಯಡ್ ಮಾಡ್ತಾ ಹೋಗ್ಬೋದು. ಟೈಮ್ ಸೆಲೆಕ್ಟ್ ಮಾಡ್ಕೊಳ್ಳಿ, ಸ್ಟಾರ್ಟ್. ಓಕೆನಾ? ಸೊ ಸ್ಟಾರ್ಟ್ ಮಾಡಿದ್ಮೇಲೆ ಇನ್ ಕೇಸ್ ಇನ್ ಬಿಟ್ವೀನ್ ಏನಾದರೂ ಮಧ್ಯದಲ್ಲಿ ನೀವು ಅದನ್ನು ಓಪನ್ ಮಾಡಿ ನೋಡಬೇಕು ಅಂದರೆ ಸ್ಟಾಪ್ ಮಾಡಿ, ಡೋರ್ ಓಪನ್ ಮಾಡಿ ಚೆಕ್ ಮಾಡ್ಕೊಳ್ಳಿ. ಸೊ ನೀವು ಆಲ್ರೆಡಿ ಬಿಸಿ ಆಗಿದೆ ಅಂದರೆ ತಗೊಂಬಿಡಿ, ಇಲ್ಲ ಇನ್ನೂ ಬೇಕು ಅಂದರೆ ಕ್ಲೋಸ್ ಮಾಡಿ ಕಂಟಿನ್ಯೂ. ಎಲ್ಲಿಗೆ ಸ್ಟಾಪ್ ಆಗಿರುತ್ತೆ ಅಲ್ಲಿಂದಾನೇ ಕಂಟಿನ್ಯೂ ಆಗುತ್ತೆ. ಓಕೆನಾ? ಸೊ ಇದು ಸ್ಟಾಪು. ಅಗೇನ್ ಮತ್ತೆ ಪ್ಲಸ್ ಮಾಡಿದ್ರೆ ಇಲ್ಲಿ ಕ್ಲಿಯರ್ ಅಂತ ಕೊಟ್ಟಿದ್ದಾರೆ. ಸೊ ಆ ಫಂಕ್ಷನ್ ಕ್ಲಿಯರ್ ಆಯಿತು. ಸೊ ಅಗೇನ್ ನೆಕ್ಸ್ಟ್ ಬಂದರೆ ಗ್ರಿಲ್ಲಲ್ಲಿ ನೀವು ವೆಜ್ ನಾನ್ ವೆಜ್ ಏನು ಬೇಕಾದರೂ ಮಾಡ್ಬೋದು. ಸೊ ವೆಜ್ಜಲ್ಲಿ ನೀವು ಪನ್ನೀರು, ತರಕಾರಿ ಆ ಥರದ್ದೆಲ್ಲ ಬಿಸಿ ಸುಟ್ಕೊಬೋದು. ಸೊ ನಾನ್ ವೆಜ್ ಅಂದರೆ ನೀವು ಗ್ರಿಲ್ ಸೆಲೆಕ್ಟ್ ಮಾಡ್ಕೊತೀರಾ. ಗ್ರಿಲ್ಲಲ್ಲಿ ನಿಮಗೆ ಟೆಂಪ್ರೇಚರು ಓಟ್ಸ್ ಅದರದ್ದೇನೋ ಆಪ್ಷನ್ ಇರೋದಿಲ್ಲ. ಡೈರೆಕ್ಟಾಗಿ ಟೈಮ್ ಕೊಡ್ತೀರಾ, ನಿಮ್ಗೆ ಎಷ್ಟು ಬೇಕೋ ಅಷ್ಟು ಟೈಮ್ ಕೊಡ್ತೀರಾ. ಸ್ಟಾರ್ಟ್. ಸೊ ಒನ್ಸ್ ಸ್ಟಾರ್ಟ್ ಪ್ರೆಸ್ ಮಾಡಿದ್ರೆ ಹೀಗೆ ರನ್ ಆಗುತ್ತೆ. ಸೊ ನೆಕ್ಸ್ಟ್ ಬಂದರೆ ಕನ್ವೆಕ್ಷನಲ್ಲಿ ನಿಮಗೆ ಟೆಂಪ್ರೇಚರ್ ಅಡ್ಜಸ್ಟ್ ಮಾಡೋ ಆಪ್ಷನ್ ಇರುತ್ತೆ. ಸೊ ಟೆಂಪ್ರೇಚರ್ ಇಲ್ಲಿ ನಿಮಗೆ ಪ್ಲಸ್ಸು ಮೈನಸ್ ಅಂತ ಕೊಟ್ಟಿದ್ದಾರೆ ಇಲ್ಲಿ. ಸೊ ಇಲ್ಲಿ ಪ್ರೆಸ್ ಮಾಡಿದ್ರೆ ಟೆಂಪ್ರೇಚರ್ ಇನ್ಕ್ರೀಸ್ ಆಗುತ್ತೆ, ಅಪ್ ಟು 230ವರೆಗೂ ಇರುತ್ತೆ. ಸೊ 230. ಸೊ ಇದರಲ್ಲಿ 220 ಇದೆ. ಓಕೆನಾ? ಸಮ್ ಮಾಡಲ್ಸ್ಗಳಲ್ಲಿ 230ವರೆಗೂ ಬರುತ್ತೆ. 220 ಮ್ಯಾಕ್ಸಿಮಮ್ಮು, 40 ಮಿನಿಮಮ್. ಸೊ ನಿಮ್ಗೆ ಯಾವ ಟೆಂಪ್ರೇಚರ್ ಬೇಕು ಸೆಟ್ ಮಾಡ್ಕೊಬೇಕು. 90% ರೆಸಿಪಿಗಳು 180 ಡಿಗ್ರಿಲೇ ಬೇಕಿಂಗ್ ಆಗುತ್ತೆ. ಸೊ ಟೆಂಪ್ರೇಚರ್ ಸೆಲೆಕ್ಟ್ ಮಾಡ್ಕೊಂಡು ಕನ್ವೆಕ್ಷನ್ ಬಂದು ನಿಮಗೆ ಬೇಕರಿ ಐಟಮ್ಗಳನ್ನ ಮಾಡೋದಕ್ಕೆ, ಕೇಕು, ಪಪ್ಸು ಆ ಥರದ್ದೆಲ್ಲ ಮಾಡ್ತೀರಾ ಅಂದರೆ ಬೇಕರಿ ಐಟಮ್ಗಳು ಮಾಡೋದಕ್ಕೆ ಯೂಸ್ ಆಗುತ್ತೆ. ಸೊ ಟೆಂಪ್ರೇಚರ್ ಸೆಟ್ ಮಾಡ್ಕೊಳ್ಳಿ, ಸ್ಟಾರ್ಟ್ ಕೊಡಿ. ಟೈಮ್ ನಿಮ್ಗೆ ಎಷ್ಟು ಬೇಕು ಟೈಮ್ ಸೆಟ್ ಮಾಡ್ಕೊಳ್ಳಿ, ಸ್ಟಾರ್ಟ್. ಸೊ ಇದು ಕನ್ವೆಕ್ಷನಲ್ಲಿ ಇನ್ನೊಂದು ಆಪ್ಷನ್ ಇರುತ್ತೆ. ಕನ್ವೆಕ್ಷನ್ನು ಸೆಲೆಕ್ಟ್ ಮಾಡಿಕೊಂಡು ಟೆಂಪ್ರೇಚರ್ ನಿಮ್ಗೆ ಏನು ಬೇಕೋ ಅದನ್ನು ಸೆಟ್ ಮಾಡಿಕೊಂಡು ಸ್ಟಾರ್ಟ್ ಮಾಡಿದ್ರೆ ಪ್ರೀ ಹೀಟ್ಗೆ ಹೋಗುತ್ತೆ. ಸೊ ಕೆಲವೊಂದು ರೆಸಿಪಿಗಳು ನೀವು ಮಾಡಬೇಕು ಅಂದರೆ ಮೈಕ್ರೋವನ್ನು ಮೊದಲೇ ಬಿಸಿ ಮಾಡ್ಕೊಬೇಕು. ಸೊ ನೀವೇನು ಮಾಡಿರ್ತಿರೋ ಐಟಮು ಅದನ್ನು ಇಡೋದಕ್ಕಿಂತ ಮುಂಚೆನೇ ಬಿಸಿ ಮಾಡ್ಕೊಬೇಕು. ಆ ಮಾಡೋ ಐಟಮ್ಗಳಿಗೆ ಪ್ರೀ ಹೀಟ್ ಮಾಡ್ಕೊಬೋದು. ಸೊ ಪ್ರೀ ಹೀಟ್ ಆಗಿ ಲೈಕ್ ಈ ಥರ ಸ್ಟಾಪ್ ಆಗುತ್ತೆ. ಸ್ಟಾಪ್ ಆದಮೇಲೆ ನೀವೇನು ರೆಸಿಪಿ ಮಾಡಿರ್ತೀರೋ ಅದನ್ನು ಇದರೊಳಗಡೆ ಇಟ್ಟು ಕ್ಲೋಸ್ ಮಾಡಿ ಟೈಮ್ ಕೊಡಿ. ಟೈಮ್ ಎಷ್ಟು ಬೇಕು ಟೈಮ್ ಕೊಟ್ಟು ಸ್ಟಾರ್ಟ್. ಅಗೇನ್ ನೀವು ಕನ್ವೆಕ್ಷನ್ನು ಮತ್ತು ಟೆಂಪ್ರೇಚರ್ ಎಲ್ಲ ಸೆಟ್ ಮಾಡೋಂಗಿಲ್ಲ, ಅಲ್ಲೇನು ಸೆಟ್ ಮಾಡಿರ್ತೀರ ಅದಕ್ಕೆ ಬೈ ಡಿಫಾಲ್ಟ್ ಬರುತ್ತೆ. ಓಕೆನಾ? ಅರ್ಥ ಆಯ್ತಲ್ಲ ಇದು 3 ಆಪ್ಷನ್ನು. ಸೊ ನೆಕ್ಸ್ಟು ಕಾಂಬಿ ಅಂದರೆ ಬೇರೆ ಏನಿಲ್ಲ, ಸಪ್ರೇಟ್ ಆಪ್ಷನ್ ಏನಿಲ್ಲ. ಸೊ ಈ 2 ಫಂಕ್ಷನ್ಗಳನ್ನ, ಈ 3 ಫಂಕ್ಷನ್ಗಳಲ್ಲಿ 2 ಫಂಕ್ಷನ್ ಒಟ್ಟೊಟ್ಟಿಗೆ ರನ್ ಮಾಡೋದು. ಗ್ರಿಲ್ಲು, ಮೈಕ್ರೋ ಕನ್ವೆಕ್ಷನ್ ಒಟ್ಟೊಟ್ಟಿಗೆ ರನ್ ಮಾಡೋದು. ಅದು ಯಾವ ಟೈಮಲ್ಲಿ ಅಂದರೆ ನೀವು ನಾನ್ ವೆಜ್ ಏನಾದರೂ ಮಾಡ್ತಿರ್ತೀರ, ಈ ತಂದೂರಿ ಆ ಥರದ್ದೆಲ್ಲ ಮಾಡ್ಬೇಕಾದ್ರೆ ಸ್ವಲ್ಪ ಥಿಕ್ನೆಸ್ ಇರೋದು ಪೀಸ್ ತರ್ತೀರ. ಡೈರೆಕ್ಟ್ ಬರೀ ಗ್ರಿಲ್ ಹಾಕಿದ್ರೆ ಏನಾಗುತ್ತೆ, ಹೊರಗಡೆಯಿಂದ ಬೆಂದೋಗುತ್ತೆ, ಸುಟ್ಟೋಗುತ್ತೆ, ಒಳಗಡೆ ಬೆಂದಿರಲ್ಲ. ಆ ಟೈಮಲ್ಲಿ ನೀವು ಕಾಂಬಿ ಪ್ರೆಸ್ ಮಾಡಿ ಗ್ರಿಲ್ಲು, ಮೈಕ್ರೋ ಸೆಲೆಕ್ಟ್ ಮಾಡ್ಕೊಬೇಕು. ಸೊ ಅದು ಬೈ ಡಿಫಾಲ್ಟು 160 ಡಿಗ್ರಿ ಇದರಲ್ಲಿ ಬರುತ್ತೆ. ಸೊ ನೀವು ಸೆಲೆಕ್ಟ್ ಮಾಡಿಕೊಂಡು ಟೈಮ್ ಕೊಡಬೇಕು. ಟೈಮು ಸ್ಟಾರ್ಟ್. ಸೊ ಇವಾಗ ಏನಾಗುತ್ತೆ, ಗ್ರಿಲ್ ಬಂದು ನೀವು ಇಟ್ಟಿರೋಂಥ ಫುಡ್ ಐಟಮ್ನ ಹೊರಗಡೆಯಿಂದ ಬಿಸಿ ಮಾಡುತ್ತೆ, ಮೈಕ್ರೋ ಬಂದು ಒಳಗಡೆಯಿಂದ ಬಿಸಿ ಮಾಡುತ್ತೆ. ಸೊ ಅವಾಗ ಕಂಪ್ಲೀಟಾಗಿ ಬೇಕಿಂಗ್ ಸಿಗುತ್ತೆ. ಸ್ಟಾಪು ಕ್ಲಿಯರ್. ಸೊ ಅಗೇನ್ ಕಾಂಬಿ ಪ್ರೆಸ್ ಮಾಡಿದ್ರೆ ನೀವು ಕನ್ವೆಕ್ಷನ್ ಮಾಡಬೇಕು. ನೀವು ಕೇಕ್ ಎಲ್ಲ ಮಾಡ್ತಿರ್ತೀರ ಅಂದರೆ ಕೇಕ್ ಥಿಕ್ನೆಸ್ ಜಾಸ್ತಿ ಇರುತ್ತೆ, ಅದು ಕೂಡ ಒಳಗಡೆಯಿಂದ ಹಸಿ ಉಳ್ಕೊಳ್ಳುತ್ತೆ. ಸೊ ಆ ಮೂಮೆಂಟಲ್ಲಿ ಕನ್ವೆಕ್ಷನ್ನು ಮೈಕ್ರೋ ಸೆಲೆಕ್ಟ್ ಮಾಡಿ. ಸೊ ಅವಾಗ 2 ಒಟ್ಟಿಗೆ ರನ್ ಆಗುತ್ತೆ. ಸೆಲೆಕ್ಟ್ ಮಾಡಿ ಮತ್ತೆ ಅಗೇನ್ ಸೇಮ್ ಟೈಮ್ ಕೊಡಿ, ಸ್ಟಾರ್ಟ್. ಓಕೆನಾ? ಸೊ ಇದು 4 ಆಪ್ಷನ್ನು ಮ್ಯಾನ್ಯುವಲ್ ಆಗಿ ನೀವು ಯೂಸ್ ಮಾಡೋ ಅಂಥದ್ದು. ಹೀಗೆ ಯೂಸ್ ಮಾಡಿಕೊಂಡ್ರೆ ಸಾಕು. ಅದು ಬಿಟ್ಟರೆ ಆಟೋ ಕುಕ್ ಮೆನ್ಯೂ ಅಂತ ಇರುತ್ತೆ. ಸೊ ಇದು 9 ಬಟನ್ ಇದೆ ನಿಮಗೆ. 9 ಬಟನ್ನು
ನಿಮಗೆ ಮ್ಯಾನ್ಯುವಲಾಗಿ ನಾವೇನು ಸೆಟ್ ಮಾಡೋಕ್ಕಾಗಲ್ಲ. ಟೈಮ್ ಆಗ್ಬೋದು, ಟೆಂಪ್ರೇಚರ್ ಆಗ್ಬೋದು, ಅಥವಾ ವೆಯ್ಟ್ ಆಗ್ಬೋದು, ಯಾವುದನ್ನು ಸೆಟ್ ಮಾಡೋಕ್ಕಾಗಲ್ಲ. ಆಟೋ ಕುಕ್ ಮೆನ್ಯೂ. ಆಟೋ ಕುಕ್ ಮೆನ್ಯೂ ಅಂದರೆ ಒಂದು ರೆಸಿಪಿ ಬುಕ್ ಇರುತ್ತೆ, ಮೈಕ್ರೋ ಓವನ್ ಜೊತೆ ಬಂದಿರುತ್ತೆ. ಸೊ ಇತ್ತೀಚೆಗೆ ಬರ್ತಾ ಇರೋವಂಥ ಮೈಕ್ರೋ ಓವನ್ಗಳಲ್ಲಿ ರೆಸಿಪಿ ಬುಕ್ ಬರಲ್ಲ. ಸೊ ಬುಕ್ ಬೇಕಂದರೆ ನೀವು ಇಲ್ಲಿ ಸ್ಕ್ಯಾನರ್ ಇದೆ, ಗೂಗಲ್ ಕ್ರೋಮಲ್ಲಿ ಹೋಗಿ ಈ ಸ್ಕ್ಯಾನರ್ನ ಸ್ಕ್ಯಾನ್ ಮಾಡಿದ್ರೆ LGದು ಒಂದು ಪೇಜ್ ಓಪನ್ ಆಗುತ್ತೆ. ಸೊ ಅದರೊಳಗಡೆ ನೀವು ನಿಮ್ಮ ಪರ್ಸ್ನಲ್ ಡೀಟೇಲ್ಸ್ ಹಾಕಿ ಲಾಗಿನ್ ಮಾಡಿಕೊಂಡ್ರೆ ಮಾಡೆಲ್ ನಂಬರ್ ಕೇಳುತ್ತೆ. ಮಾಡೆಲ್ ನಂಬರ್ ಇಲ್ಲಿದೆ. ಆ ಮಾಡೆಲ್ ನಂಬರ್ನ ಎಂಟರ್ ಮಾಡಿದ್ರೆ ಯೂಸರ್ ಮ್ಯಾನ್ಯುವಲ್ ಬರುತ್ತೆ. ಅದನ್ನು ಡೌನ್ಲೋಡ್ ಮಾಡಿಕೊಂಡು ಅದರಲ್ಲಿ ಯೂಸರ್ ಮ್ಯಾನ್ಯುವಲ್ ಅಂದರೆ ಸಿಂಪಲ್ ಇಷ್ಟೇ, ಒಂದು ರೆಸಿಪಿ ಬುಕ್, ಅಡುಗೆದು ಬುಕ್ ಅದು. ಆ ಬುಕ್ಕಲ್ಲಿ ಒಂದಷ್ಟು ರೆಸಿಪಿಗಳಿರುತ್ತೆ. ಸೊ ಅದರಲ್ಲಿ ಯಾವ್ಯಾವ ರೆಸಿಪಿಗೆ ಏನೇನು ಹಾಕಬೇಕು, ಎಷ್ಟು ಹಾಕಬೇಕು, ಸೊ ಅದು ಅದರಲ್ಲಿ ಕೊಟ್ಟಿರ್ತಾರೆ. ಸೊ ಅದ್ರ ಮುಖಾಂತರ ಅದನ್ನು ರೆಫರೆನ್ಸಾಗಿ ಇಟ್ಕೊಂಡು ನೀವು ಪ್ರಿಪೇರ್ ಮಾಡ್ತೀರಾ ಅಂದರೆ ಅದರಲ್ಲಿ ಒಂದೊಂದು ಅಡುಗೆಗೆ ಒಂದೊಂದು ನಂಬರ್ ಕೊಟ್ಟಿರ್ತಾರೆ. ಆ ನಂಬರ್ಗಳು ಇಲ್ಲಿದೆ. HP1, ST1, TS1 ಈ ಥರ ಅದರಲ್ಲಿ ನಂಬರ್ಗಳಿರುತ್ತೆ. ಆ ನಂಬರು ಯಾವ ಬಟನಲ್ಲಿದೆ ಅಂತ ನೀವು ಇಲ್ಲಿ ನೋಡ್ಬೋದು. 9 ಬಟನ್ ಇದೆ. ಸೊ ಆ ನಂಬರ್ಗಳು ಇಲ್ಲಿರುತ್ತೆ. ಸೊ ನೀವು ಯಾವುದೇ ಬಟನ್ ಪ್ರೆಸ್ ಮಾಡಿದ್ರು ನಿಮ್ಗೆ ಒಂದೊಂದು ನಂಬರ್ ಬರುತ್ತೆ. ಸೊ ಅದರಲ್ಲಿ 2, 3, 4, 5 ಆ ಥರ ರೆಸಿಪಿ ಇತ್ತು ಅಂದರೆ ನಿಮ್ಗೆ ಎಷ್ಟನೇದು ಸೆಲೆಕ್ಟ್ ಮಾಡಿರ್ತೀರಾ ಅಷ್ಟನೇದನ್ನು ಇಲ್ಲಿ ಸೆಲೆಕ್ಟ್ ಮಾಡಿ ಸ್ಟಾರ್ಟ್. ಸೊ ಟೆಂಪ್ರೇಚರು, ಟೈಮು ಎಲ್ಲದನ್ನು ಆಟೋಮೆಟಿಕಾಗಿ ತಗೊಳುತ್ತೆ. ಸೊ ಸ್ಟೀಮ್ ಕುಕ್ ಅಂದರೆ ನಿಮಗೆ ಕ್ಲೀನಿಂಗಿಗೆ ಬರುತ್ತೆ. ಸ್ಟೀಮಲ್ಲಿ ಕುಕ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ಈ ಇಡ್ಲಿ ಎಲ್ಲ ಮಾಡ್ತೀವಿ, ಅದು ಸ್ಟೀಮಲ್ಲಿ ಆಗುತ್ತೆ. ಸೊ ಹಾಗೆ ಬಿಸಿ ಮಾಡಬೇಕು ಅಂದರೆ, ಅಥವಾ ಈ ಕೆಲವೊಂದು ರೆಸಿಪಿಗಳಿರುತ್ತೆ ಸ್ಟೀಮಲ್ಲಿ ಇಟ್ಟು ಮಾಡ್ತಾರೆ. ಈ ಲೈಕ್ ಈ ರಾಜಸ್ಥಾನ್ ಕಡೆದೆಲ್ಲ ಇರುತ್ತಲ್ಲ, ಆ ಥರ ಕೆಲವೊಂದು ಐಟಮ್ಗಳು ಸ್ಟೀಮಲ್ಲಿ ಮಾಡೋಂಥ ಐಟಮ್ಗಳು ಇಲ್ಲಿರುತ್ತೆ, ಈ ಬಟನಲ್ಲಿ ಇರುತ್ತೆ. ಸೊ ಅದಕ್ಕೆ ಸಂಬಂಧಪಟ್ಟಿದ್ದೆಲ್ಲ ಇಲ್ಲಿರುತ್ತೆ. ಸೊ ಸ್ಟೀಮ್ ಕುಕ್ ಲೋ ಕ್ಯಾಲರಿ ಅಂದರೆ ವಿತೌಟ್ ಆಯಿಲ್ ಲೆಸ್ ಮಾಡೋಂಥ ಅಡುಗೆಗಳ ಲಿಸ್ಟೆಲ್ಲ ಇದರಲ್ಲಿರುತ್ತೆ. ಆ ಥರ ಒಂದೊಂದು ರೀತಿ ಅಡುಗೆಗಳು ಲಿಸ್ಟು ಒಂದೊಂದು ಬಟನಲ್ಲಿರುತ್ತೆ. ನೀವು ಯೂಸರ್ ಮ್ಯಾನ್ಯುವಲ್ ಡೌನ್ಲೋಡ್ ಮಾಡಿಕೊಂಡ್ರೆ ನಿಮಗೆ ಗೊತ್ತಾಗುತ್ತೆ. ಓಕೆನಾ? ಬೇರೆ ಏನಾದರೂ ಡೌಟ್ ಇದೆಯಾ? ಏನಿಲ್ಲ ಬಿಡಿ. ಇದು ಬಟನ್ಸ್ಗಳೆಲ್ಲ ವರ್ಕ್ ಆಗುತ್ತಾ? ಜಸ್ಟ್ ಇದು ಎಲ್ಲದೂ ವರ್ಕ್ ಆಗುತ್ತೆ. ಓಕೆ, ಎಲ್ಲದೂ ವರ್ಕ್ ಆಗುತ್ತೆ. ಓಕೆನಾ? ಸರಿ ಸರಿ.